ಇತಿಹಾಸಕ್ಕಿಂತ ಹಳೆಯದಾಗಿರೋ ಈ ಕಾಶಿ ಬನಾರಸ್. ಈ ಊರಲ್ಲಿ ಸಿಕ್ಕಾಪಟ್ಟೆ ಗದ್ದಲ, ಆದರೆ ಅಷ್ಟೇ ಇಂಪಾಗಿರೋ ಸಂಗೀತ ಕೂಡ ಇದೆ. ಈ ಘಾಟಲ್ಲಿ ಏನೋ ಒಂದು ಶಾಂತಿ ಇದೆ. ಇಲ್ಲಿ ಜೀವನ ಇಷ್ಟೇನಾ ಅನ್ಸುತ್ತೆ. ಹಾಗೆ ಜೀವನದಲ್ಲಿ ಇಷ್ಟೊಂದು ಖುಷಿ ಇದೆ ಅಲ್ವಾನೂ ಅನ್ಸುತ್ತೆ. ಈ ಗಂಗಾಮಾ ತೀರದಲ್ಲಿ ಪ್ರತಿ ಸಂಜೆನೂ ಸೆಲೆಬ್ರೇಷನ್ ಥರ ಇರುತ್ತೆ. ಒಂದೊಂದು ಹೆಜ್ಜೆನೂ ಕತೆ ಹೇಳುತ್ತೆ. ಇದು ನಾ ಕಂಡಿರೋ ಬನಾರಸ್. ಬನ್ನಿ ನಿಮಗೆ ತೋರಿಸ್ತೀನಿ. ವೆಲ್ಕಮ್ ಬ್ಯಾಕ್. ನನ್ನ ಹೆಸರು ಸಂಧ್ಯಾ. ನಿಮಗೆಲ್ಲ ಈ ಟ್ರಾವೆಲ್ ಚಾನಲ್ಗೆ ಸ್ವಾಗತ. ನಾನು ಫುಲ್ ಟೈಮ್ ಕೆಲಸ ಮಾಡಿಕೊಂಡು ಫ್ರೀ ಇದಾಗೆಲ್ಲ ಟ್ರಾವೆಲ್ ಮಾಡ್ತಾ ಇರ್ತೀನಿ. ಆ ಇನ್ಫಾರ್ಮೇಷನ್ನ, ಎಕ್ಸ್ಪೀರಿಯನ್ಸ್ನ, ಅಡ್ವೆಂಚರ್ನ ನಿಮ್ಮ ಜೊತೆ ಈ ವಿಡಿಯೋಸ್ ಮುಖಾಂತರ ಶೇರ್ ಮಾಡ್ತಾ ಇರ್ತೀನಿ. ನೀವು ಯೋಚನೆ ಮಾಡ್ತಾ ಇರ್ಬೋದು, ಈ ಸತಿ ನಾನು ಎಲ್ಲಪ್ಪ ಕರ್ಕೊಂಬಂದಿದ್ದೀನಿ ನಿಮ್ಮನ್ನ, ಎಲ್ಲಿ ಸುತ್ತಿಸ್ತೀನಿ ಅಂತ. ನಾನು ಬಂದಿದ್ದೀನಿ ಹಿಸ್ಟ್ರಿಗಿಂತನೂ ಹಳೆಯದಾಗಿರೋ ಒಂದು ಜಾಗಕ್ಕೆ. ಈ ಜಾಗನ ಬನಾರಸ್, ವಾರಣಾಸಿ, ಕಾಶಿ ಅಂತಲೂ ಕರೀತಾರೆ. ವೆಲ್ಕಮ್ ಟು ಬನಾಹುವರಸ್ ಬನಾರಸ್. ಇಲ್ಲಿ ಗಂಗಾ ನದಿ ಹರಿಯುತ್ತೆ. ಇಲ್ಲಿ 88 ಘಾಟ್ಸ್ಗಳಿದೆ. ಎಲ್ಲ ಘಾಟ್ಸಲ್ಲೂ ಪೂಜೆ ಮಾಡ್ತಾರೆ. 2 ಘಾಟ್ನ ಬಿಟ್ಟು ಆ 2 ಘಾಟಲ್ಲಿ ನಮ್ಮ ಕೊನೆಯ ದಿನ ಅಂತಿಮ ಕ್ರಿಯೆನ ಮಾಡ್ತಾರೆ. ಈ ವಾರಣಾಸಿ ಬನಾರಸಲ್ಲಿ ಗಲ್ಲಿ ಗಲ್ಲಿಯಲ್ಲೂ ಒಂದೊಂದು ದೇವಸ್ಥಾನಗಳಿದೆ. ಸಾಕಷ್ಟು ರುಚಿಕರ ತಿಂಡಿ ತಿನಿಸು ಎಲ್ಲ ಸಿಗತ್ತೆ. ಇಲ್ಲಿರೋ ಜನ ಹತ್ರ ಅಷ್ಟೊಂದು ಸ್ಟೋರೀಸ್ ಇದೆ ಹೇಳೋದಕ್ಕೆ. ಈ ಎಲ್ಲ ಎಕ್ಸ್ಪೀರಿಯನ್ಸ್ನ ನಾನು ನಿಮಗೆ ತೋರಿಸ್ತೀನಿ. ವಾರಣಾಸಿಗೆ ಬರ್ತಿದ್ದ ಹಾಗೇನೆ ನಿಮ್ಮ ಸೆನ್ಸಸ್ಗಳೆಲ್ಲ ಎದ್ದೇಳತ್ತೆ. ಅಷ್ಟು ಲೈವ್ಲಿ ಆಗಿದೆ ಈ ಸಿಟಿ. ನೀವು ಫ್ಲೈಟ್ ಅಥವಾ ಟ್ರೈನಿಂದ ಈ ಟೌನ್ಗೆ ರೀಚ್ ಆಗ್ಬೋದು. ಬೆಂಗಳೂರಿಂದ ಫ್ಲೈಟು ಬರೀ 2 ಅವರ್ಸಲ್ಲಿ ರೀಚ್ ಆಗುತ್ತೆ. ಏರ್ಪೋರ್ಟಿಂದ ಊಬರ್ ಅಥವಾ ಓಲಾ ಬುಕ್ ಮಾಡಿಕೊಂಡು ನಾವು ಸಿಟಿ ಸೆಂಟರ್ಗೆ ಬರ್ಬೋದು. ತುಂಬ ರೀಸನಬಲ್ ಪ್ರೈಸ್ಗೆ ಸಿಗುತ್ತೆ. ನಿಮಗೊಂದು ಒಳ್ಳೆ ಟಿಪ್ ಕೊಡ್ತೀನಿ ನಾನು. ಹೋಟೆಲ್ನ ಮೇನ್ ಸಿಟಿನಲ್ಲಿ ಮಾಡಬೇಡಿ. ತುಂಬ ನಾಯ್ಸ್ ಇರುತ್ತೆ, ಸಿಕ್ಕಾಪಟ್ಟೆ ಟ್ರಾಫಿಕ್ ಕೂಡ ಇರುತ್ತೆ. ಘಾಟ್ ಹತ್ರ ತುಂಬ ಕಾಮ್ ಆಗಿರುತ್ತೆ. ಸೊ ನೀವು ಅಲ್ಲೇ ಬುಕ್ ಮಾಡಿ. ವಾಕೇಬಲ್ ಆಗಿರುತ್ತೆ ಎಲ್ಲ ಪ್ಲೇಸಸ್ಗೂ. ನಾವು ಕಾಶಿ ವಿಶ್ವನಾಥ ಟೆಂಪಲ್ ಹತ್ರ ಇರೋ ವಾಂಡಾ ಸ್ಟೇಷನ್ ಹಾಸ್ಟೆಲಲ್ಲಿ ಬುಕ್ ಮಾಡಿದ್ದೀವಿ. ಇಲ್ಲಿ ಬಂಕ್ ಬೆಡ್ ಮತ್ತು ಪ್ರೈವೇಟ್ ರೂಮ್ಸ್ ಕೂಡ ಆಪ್ಷನ್ ಇದೆ. ಒಳ್ಳೆ ರೀಸನಬಲ್ ಮತ್ತು ಕ್ಲೀನ್ ಸ್ಟೇ ಇತ್ತು. ಈ ಹಾಸ್ಟೆಲ್ನ ರೂಫ್ ಟಾಪಲ್ಲಿ ಒಳ್ಳೆಯ ವ್ಯೂ ಸಿಗುತ್ತೆ. ಇಲ್ಲಿ ಆವಾಗವಾಗ ಕಲ್ಚರಲ್ ಪ್ರೋಗ್ರಾಮ್ಸ್ ಕೂಡ ಮಾಡ್ತಾ ಇರ್ತಾರೆ. ಇಲ್ಲೊಂದಷ್ಟು ಹೋಟೆಲ್ಸ್ನ ಲಿಸ್ಟ್ ಮಾಡಿರ್ತೀನಿ. ಇದರಲ್ಲಿ ಯಾವುದಾದ್ರೂ ಚೂಸ್ ಮಾಡಿ. ಎಲ್ಲ ಘಾಟ್ ಹತ್ರನೇ ಇದೆ. ಕಾಶಿಗೆ ಎಲ್ಲರೂ ವಯಸ್ಸಾದ್ಮೇಲೆ ಹೋಗ್ತಾರೆ. ಆದರೆ ನಾನು ಬಂದಿದ್ದೀನಿ ನನ್ನ ಸ್ನೇಹಿತರ ಜೊತೆ. ಬನ್ನಿ, ಈ ವಿಡಿಯೋದಲ್ಲಿ ನಾನು ಕಾಶಿನಲ್ಲಿ ನೀವು ಏನೇನು ಮಾಡ್ಬೋದು ಅಂತ ತೋರಿಸ್ತೀನಿ. ಕಾಶಿಗೆ ಯಾರೇ ಬಂದರೂ ಕಾಲಭೈರವ ಟೆಂಪಲ್ನ ಫಸ್ಟ್ ವಿಸಿಟ್ ಮಾಡಬೇಕು ಅಂತಾರೆ. ಸೊ ನಾವು ಇವಾಗ ಅಲ್ಲಿಗೆ ಬಂದಿದ್ದೀವಿ. ಈ ದೇವರ ಬ್ಲೆಸ್ಸಿಂಗ್ ತೊಗೊಂಡು ಮಿಕ್ಕಿದೆಲ್ಲ ದರ್ಶನನೂ ಮಾಡ್ಬೋದು ಅಂತ ಇಲ್ಲಿ ಬಂದಿದ್ದೀವಿ ಫಸ್ಟು. ಕಾಲಭೈರವ ಶಿವನ ಒಂದು ಭಯಂಕರ ರೂಪ. ಕಾಶಿನಲ್ಲಿ ಸತ್ರೆ ಮೋಕ್ಷ ಸಿಗುತ್ತೆ ಅಂತ ಜನರ ನಂಬಿಕೆ. ಆ ಸಾಯೋ ಸಮಯದಲ್ಲಿ ಈ ಶಿವನ ರೂಪ ನಮಗೆ ಕೆಲವೇ ಕ್ಷಣಕ್ಕೆ ಭೈರವ ಯಾದನೆ ಕೊಟ್ಟ ಮೇಲೆ ಮೋಕ್ಷ ಕೊಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಕಾಶಿಗೆ ಯಾರೇ ಬಂದ್ರೂ ಫಸ್ಟು ಈ ದೇವರ ದರ್ಶನ ಮಾಡಿಕೊಂಡೇ ಕಾಶಿ ವಿಶ್ವನಾಥಕ್ಕೆ ಹೋಗ್ತಾರೆ.
ಇವಾಗ ನಾವು ಕಾಶಿನಲ್ಲಿ ಕಾಶಿ ವಿಶ್ವನಾಥ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸುಮಾರು 3 ಗಂಟೆಗೆ ಎದ್ದಿದ್ದೀವಿ ಇವತ್ತು ನಾವು. ಇಲ್ಲಿ ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡ್ಬೋದು ಅಥವಾ ಡೈರೆಕ್ಟಾಗೆ ತೊಗೊಬೋದು. ಸೊ ಆರಾಮಾಗೆ ಸ್ಪರ್ಶ ದರ್ಶನ ಮಾಡ್ಕೊಂಡು ಬರ್ಬೋದು. ಇದು ಬೆಸ್ಟ್ ಟೈಮ್ ಅಂತ ಹೇಳ್ಬೋದು. ಆಮೇಲೆ ಅಂದರೆ ಸ್ವಲ್ಪ ಕ್ರೌಡ್ ಇರುತ್ತೆ. ಈ ಕಾಶಿ ವಿಶ್ವನಾಥ ದೇವಸ್ಥಾನ ಭಾರತದಲ್ಲಿರೋ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ. ಇದು ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ದೇವಸ್ಥಾನ ಅಂತ ಹೇಳ್ಬೋದು. ಇಲ್ಲಿ ದರ್ಶನನ ಆರಾಮಾಗೆ ಮಾಡ್ಕೊಳ್ಳೋಕ್ಕೆ ಆನ್ಲೈನ್ ಮತ್ತು ಆಫ್ಲೈನ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಆಫೀಸಲ್ಲಿ ಆಫ್ಲೈನಿಂದ ನಾವು ಟಿಕೆಟ್ನ ಪರ್ಚೇಸ್ ಮಾಡ್ಬೋದು. ಇಲ್ಲಿ ಬೆಳಗ್ಗೆ 3 ಗಂಟೆಯಿಂದ ಸುಗಮ ದರ್ಶನ, ಸ್ಪರ್ಶ ದರ್ಶನ ಎಲ್ಲ ಬುಕ್ಕಿಂಗ್ಗಳು ಮಾಡೋಕ್ಕೆ ಅವಕಾಶ ಇದೆ. ತುಂಬ ಆರಾಮಾಗಿ ದರ್ಶನ ಮಾಡಬೇಕಂದ್ರೆ ಬುಕ್ಕಿಂಗ್ ಮಾಡಿಕೊಂಡೇ ಹೋಗಿ, ಇಲ್ಲಾಂದರೆ ತುಂಬ ಕ್ಯೂ ಇರುತ್ತೆ. ಹಾಗೆಯೇ ನೀವು ಇಲ್ಲಿ ಮೊಬೈಲ್ಸು ಮತ್ತು ಎನಿ ಎಲೆಕ್ಟ್ರಾನಿಕ್ ಐಟಮ್ಸ್ ಅಲೋ ಇರೋದಿಲ್ಲ. ಸೊ ಇಲ್ಲಿ ಲಾಕರ್ಸ್ ಫೆಸಿಲಿಟಿ ಇರುತ್ತೆ, ಅಲ್ಲಿ ಸ್ಟೋರ್ ಮಾಡಿಕೊಂಡು ಆಮೇಲೆ ಹೋಗ್ಬೋದು. ಇಲ್ಲಿ ರೀಸೆಂಟ್ ಆಗಿ ಹೊಸ ಕಾರಿಡಾರ್ ಕೂಡ ಮಾಡಿದ್ದಾರೆ, ಗೇಟ್ 1 ಅಂತ. ಇದು ಗಂಗಾ ನದಿಯಿಂದ ಡೈರೆಕ್ಟ್ ಆಗಿ ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ಬೋದು. ತುಂಬಾ ವಿಶಾಲವಾಗಿ ಮಾಡಿದ್ದಾರೆ. ಒಳಗಡೆ ಮೊಬೈಲ್ ಫೋನು ಎಲೆಕ್ಟ್ರಿಕ್ ಎಲ್ಲ ಏನೂ ಅಲೋ ಇಲ್ಲ. ಸೊ ಇಲ್ಲಿಂದನೇ ಫೋಟೋ ಏನಾದರೂ ಬೇಕಂದರೆ ತೊಗೊಬೋದು. ಸೊ ಇದು ಗೇಟ್ 1 ಎಂಟ್ರಿ. ತುಂಬ ಕ್ಲೀನಾಗಿ ಮೈಂಟೈನ್ ಮಾಡಿದ್ದಾರೆ. ದರ್ಶನ ಆದಮೇಲೆ ಗಂಗಾ ತೀರದಲ್ಲಿ ಘಾಟ್ಸ್ಗಳ ಹತ್ರ ಅಡ್ಡಾಡ್ಕೊಂಡು ತಿರುಗಾಡ್ಕೊಂಡು ಅಷ್ಟರಲ್ಲೇ ಸಂಜೆ ಆಗ್ಬಿಡುತ್ತೆ. ಭಾರತದ ಹಿಂದೂ ಮೈಥಾಲಜಿನಲ್ಲಿ ಗಂಗಾ ಒಂದು ಪವಿತ್ರವಾದ ನದಿ ಅಂತ ನಂಬಿಕೆ ಇದೆ. ಇಲ್ಲಿ ಸ್ನಾನ ಮಾಡಿದ್ರೆ ನಮ್ಮ ಎಲ್ಲ ಪಾಪಗಳು ಅಳ್ತು ಹೋಗತ್ತೆ ಅಂತ ಹೇಳ್ತಾರೆ. ಈ ಕಾಶಿನಲ್ಲಿ ಪ್ರತಿ ಸಂಜೆನೂ ಒಂದು ಹಬ್ಬ, ಬೆಳಕಿನ ಹಬ್ಬ ಅಂತಾನೆ ಅನ್ಬೋದು. ಇಲ್ಲಿ ಗಂಗಾ ನದಿಗೆ ಪೂಜೆ ಮಾಡ್ತಾರೆ, ತುಂಬ ಅದ್ಭುತವಾಗಿರುತ್ತೆ. ಇದನ್ನು ನೋಡೋದಕ್ಕೆ ಪ್ರಪಂಚದ ಎಲ್ಲ ಕಡೆಯಿಂದನೂ ಬರ್ತಾರೆ. ಇಲ್ಲಿರೋ ದಶಾಶ್ವಮೇಧ ಘಾಟಲ್ಲಿ ಪ್ರತಿ ಸಂಜೆ 45 ನಿಮಿಷಗಳು ಆರತಿ ಮಾಡ್ತಾರೆ. ಈ ನದಿಗೆ ಒಂದು ಡಿವೈನ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು.
ಪೂಜೆನ ಎಲ್ಲ ಪುರೋಹಿತರು ಸಿಂಕ್ರನೈಸ್ಡ್ ಆಗಿ ಮಾಡ್ತಾರೆ. ಮಂತ್ರ ವಾದ್ಯ ಎಲ್ಲ ನಮ್ಮನ್ನ ಸ್ಟನ್ ಮಾಡುತ್ತೆ. ಈ ಆರತಿ ನೋಡೋಕ್ಕೆ ತುಂಬ ಜನ ಬರ್ತಾರೆ. ನನ್ನೊಂದು ಟಿಪ್ ಅಂತ ಹೇಳಿದ್ರೆ ಸಂಜೆ 4 ಗಂಟೆಗೆ ಬಂದು ವೆಯ್ಟ್ ಮಾಡ್ತಾರೆ. ಇಲ್ಲಿ ತುಂಬ ಕ್ರೌಡ್ ಆಗುತ್ತೆ. ಹಾಗೆ ದುಡ್ಡು ಕೊಟ್ಟು ಬೋಟಲ್ ಕೂಡ ನೋಡ್ಬೋದು ನೀವು. ಸಾಕಷ್ಟು ಜನ ಮೆಸೇಜಲ್ಲಿ ಕೇಳ್ತಾ ಇದ್ರಿ ಬಜೆಟ್ನು ಇನ್ಕ್ಲೂಡ್ ಮಾಡಿ ಅಂತ. ಸೊ ಇಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ ನೋಡಿ. ಬ್ರೀಫ್ ಆಗಿ ನನ್ನ ಬಜೆಟ್ ಏನು, 3 ದಿನದಲ್ಲಿ ಕಾಶಿಗೆ ಹೇಗೆ ಹೋಗಿ ಬರ್ಬೋದು ಅಂತ ತೋರಿಸಿದ್ದೀನಿ. ನಿಮ್ಗಿನ್ನೂ ಏನಾದರೂ ಡೀಟೇಲ್ಸ್ ಬೇಕಾಗಿದ್ರೆ ಕಾಮೆಂಟಲ್ಲಿ ಕೇಳಿ, ಡೆಫಿನೆಟ್ ಆಗಿ ಆನ್ಸರ್ ಮಾಡ್ತೀನಿ. ಈ ವಾರಣಾಸಿ ಸೀರೀಸಲ್ಲಿ ಇನ್ನೂ ಸಾಕಷ್ಟು ವಿಡಿಯೋ ಬರೋದಿದೆ. ಇಲ್ಲಿರೋ ಊಟ ತಿಂಡಿಗಳೇನು, ಇಲ್ಲಿರೋ ಘಾಟು, ಇಲ್ಲಿರೋ ಗಂಗಾ ಬೋಟ್ ರೈಡು, ಹಾಗೆ ಸಾವನ್ನೇ ಸಂಭ್ರಮಿಸೋ ಒಂದು ಜಾಗ, ಇದೆಲ್ಲ ನಿಮಗೆ ತೋರಿಸ್ತೀನಿ. ಸಿಗ್ತೀನಿ ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.